ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು, ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ, ಜೆಸಿಬಿಗಳ ಘರ್ಜನೆ, ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್, ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ. ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್, ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು. ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು, ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ, ಜೆಸಿಬಿಗಳ ಘರ್ಜನೆ, ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್, ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ. ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್, ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು. ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು, ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ, ಜೆಸಿಬಿಗಳ ಘರ್ಜನೆ, ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್, ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ. ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್, ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು.
ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದ್ರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು. ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ. ಜೆಸಿಬಿಗಳ ಘರ್ಜನೆ. ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್. ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ. ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್, ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು. ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದ್ರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು. ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ. ಜೆಸಿಬಿಗಳ ಘರ್ಜನೆ. ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್. ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ. ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್, ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು. ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದ್ರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ಇಂದು ಬೆಳ್ಳಂಬೆಳಗ್ಗೆ ಆ ಪ್ರದೇಶಕ್ಕೆ ಅರಣ್ಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಮಿಂಚಿನ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒತ್ತುವರಿ ತೆರವುಗೊಳಿಸಿದ್ರು. ಅಷ್ಟಕ್ಕೂ ಒತ್ತುವರಿ ಮಾಡಿದ್ಯಾರು? ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು? ಎಲ್ಲಿದೆ ನೋಡಿ. ಒತ್ತುವರಿಯಾಗಿದ್ದ ಅರಣ್ಯ ಭೂಮಿ ತೆರವು. ಅರಣ್ಯ ಇಲಾಖೆ ಮಿಂಚಿನ ಕಾರ್ಯಾಚರಣೆ. ಜೆಸಿಬಿಗಳ ಘರ್ಜನೆ. ಅರಣ್ಯ ಜಮೀನು ಕಬಳಿಸಿದ್ದವರಿಗೆ ಶಾಕ್. ಅರಣ್ಯಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಇದು ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಮಡಬ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯಕ್ಕೆ ಸೇರಿದ ಜಮೀನು ಕಬಳಿಸಿದ್ದಕ್ಕೆ ಒಟ್ಟು 27 ಎಕರೆ ಅರಣ್ಯ ಪ್ರದೇಶವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಈ ಮೂಲಕ ಸುಮಾರು 15 ಕೋಟಿ ಬೆಲೆ ಬಾಳುವ ಜಮೀನು ಮರಳಿ ಅರಣ್ಯ ಇಲಾಖೆ ಕೈ ಸೇರಿದೆ.
ಬೆಳ್ಳಂಬೆಳಗ್ಗೆ ಹಾಸನ ಡಿಎಫ್ಒ ಸೌರಭ್ ಕುಮಾರ್ ಸಿಸಿಎಫ್ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಇನ್ನು ಈ ಅರಣ್ಯ ಭೂ ಕಬಳಿಕೆ ಬಗ್ಗೆ ಈ ಹಿಂದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಕೂಡ ತರಲಾಗಿತ್ತು. ಅಕ್ರಮಕ್ಕೆ ಸಾಥ್ ನೀಡಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಜಾಗವನ್ನ ಮರಳಿ ಪಡೆಯಲು ಆದೇಶಿಸಿದ್ರು. ಸದ್ಯ ಅರಣ್ಯ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಆದ್ರೆ ಇದಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿಕೊಟ್ಟವರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.